ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಂಗೇನೂ ಆಗಿಲ್ಲ ರಾಧಿಕಾ, ನಿನ್ ತಲೆಗೆ ಏಟಾಯ್ತು, ಅದಕ್ಕೆ ಡಾಕ್ಟರ್ನ ಕರೆಸಿದೆ. ನಥಿಂಗ್ ಟು ವರಿ. ನಾಳೆ ಒಳಗಡೆ ನೋವೆಲ್ಲ ಕಮ್ಮಿ ಆಗುತ್ತೆ. ಸ್ವಲ್ಪ ದಿನ ರೆಸ್ಟ್ ತಗೋಬೇಕಷ್ಟೇ. 2 ದಿನ ಈ ಟ್ಯಾಬ್ಲೆಟ್ ಕೊಡಿ, ಓಕೆನಾ? ಥ್ಯಾಂಕ್ಸ್ ಡಾಕ್ಟರ್. ಓಕೆ, ಹುಷಾರಮ್ಮ. ಅತ್ತೆ, ಸ್ವಲ್ಪ ನೀರ್ ತಗೊಂಡ್ ಬನ್ನಿ, ಟ್ಯಾಬ್ಲೆಟ್ಸ್ ಕೊಡ್ಬೇಕು. ಸರಿನಪ್ಪ. ರಾಧಿಕಾ, ಇವಾಗ ಹೇಗಿದ್ಯಾ? ತಗೋ ಕೈಲಾಶ್. ಓಕೆನಾ? ಏ ರಾಧಿಕಾ, ಯಾಕೆ ಹೇಳ್ತಿದ್ಯಾ? ಇವತ್ತು ಇಡೀ ದಿನ ಇಲ್ಲೇ ಮಲ್ಕೊಂಡು ರೆಸ್ಟ್ ತಗೋಬೇಕು, ಸರಿನಾ? ನಂಗೇನು ಆಗಿಲ್ಲ ರೀ, ಚೆನ್ನಾಗೇ ಇದ್ದೀನಿ. ಅದೇ ಬೇಡ ಅಂತಿರೋದು, ರೆಸ್ಟ್ ತಗೋ. ಮಲ್ಕೋ. ಅತ್ತೆ, ರಾಧಿಕಾಗ್ ಹಾಲು ತಂದ್ಕೊಡಿ. ನನ್ ಕರ್ಮ, ಇವಳ ನಮ್ಮ ಮನೆಯಿಂದ ಓಡಿಸೋ ಬದಲು ಕೆಲ್ಸದೊಳ್ ತರ ಸೇವೆ ಮಾಡೋ ಹಾಗಾಯ್ತು. ಓಕೆನಾ? ಇವ್ರ ಸಂಬಂಧ ಏನಮ್ಮ ಇಷ್ಟೊಂದು ಗಟ್ಟಿ ಆಗ್ತಿದೆ? ಅವ್ರ ಮಧ್ಯೆ ಏನ್ ಜಗಳ ಆಗಿತ್ತು ಅಂತ ಗೊತ್ತಿಲ್ದಿದ್ರು ಇನ್ಮೇಲೆ ಇವ್ರಿಬ್ರು ಒಂದಾಗಲ್ಲ, ನಾವ್ ಅವ್ರನ್ನ ಒಂದಾಗಕ್ ಬಿಡಲ್ಲ ಅಂದ್ಕೊಂಡ್ರೆ ಮತ್ತೆ ಹತ್ರ ಆಗ್ತಿದಾರಲ್ಲ. ಹಾಗಾದ್ರೆ ಅವ್ರಿಬ್ರನ್ನ ದೂರ ಮಾಡಕ್ಕಾಗಲ್ವಾ? ಅದಕ್ ದಾರಿನೇ ಇಲ್ವಾ ಅಮ್ಮ? ಇದೆ, ಒಂದೇ ಒಂದ್ ದಾರಿ ಇದೆ. ನಾವೇನಾದ್ರೂ ಆ ದಾರಿಲ್ ಹೋದ್ರೆ ಈಗ ತಾನೇ ಮತ್ತೆ ಗಟ್ಟಿ ಆಗ್ತಿರೋ ಕೈಲಾಶ್ ರಾಧಿಕಾ ಸಂಬಂಧ ತಕ್ಷಣ ಪುಟಕ್ಕಂತ ಮುರಿದು ಹೋಗುತ್ತೆ. ಏನಮ್ಮ ಆ ದಾರಿ? ತಗೋ,
ಇದು ತಿಂತಾ ಇರೋ ಅಷ್ಟ್ರಲ್ಲಿ ನಾನೊಂದು ಕಾಲ್ ಮುಗಿಸ್ಕೊಂಡು ಬರ್ತೀನಿ. ನೀನೇ ಡೈರೆಕ್ಟ್ ಆಗಿ ಯಾಕೆ ಬಂದೆ? ಆ ಟೈಮಲ್ಲಿ ಫೋನ್ ಮಾಡಬೇಕು ಅಂತ ತೋಚ್ಲಿಲ್ಲ ರೀ. ಅರ್ಜೆಂಟಲ್ಲಿ ಹಾಗೆ ಬಂದ್ಬಿಟ್ಟೆ ಅಷ್ಟೇ. ಇದರಲ್ಲಿ ಪ್ಲಾನ್ ಏನಿದೆ ರೀ? ಇದೆ, ಖಂಡಿತ ಪ್ಲಾನ್ ಪ್ರಕಾರನೇ ಇದೆಲ್ಲ ಮಾಡ್ತಾ ಇದೀಯಾ. ನಿನ್ನ ದೂರ ಇಟ್ಟಿದ್ದೀನಿ ಅಂತ ನನ್ನ ಹತ್ರ ಮಾಡ್ಕೊಳಕ್ಕೆ, ನನ್ನ ಕೋಪ ಕರಗಿಸಿ ನನ್ನ ಮನಸ್ಸನ್ನ ಮತ್ತೆ ನಿನ್ ಕಡೆ ತಿರುಗಿಸ್ಕೊಳ್ಳೋದಕ್ಕೆ ನೀನೇ ಡ್ರಾಮಾ ಮಾಡ್ತಿದ್ಯಾ. ಬ್ಯಾಗ್ ರೆಡಿ ಮಾಡೋ ಥರ ನಾಟಕ ಆಡಿ ಆ ಕವರ್ನ ನೀನೇ ಕೆಳಗಡೆ ಹಾಕಿ ಕೊನೆ ಮೂಮೆಂಟಲ್ಲಿ ತಂದ್ಕೊಟ್ಟೆ. ಇಲ್ಲ ರೀ, ನನ್ನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನನಗೆ ಅಂತ ಯಾವ ಉದ್ದೇಶನೂ ಇಲ್ಲ. ಮಾಡೋದೆಲ್ಲ ಮಾಡಿ ಆಣೆ ಮಾಡೋದಕ್ಕೂ ಹೇಸ್ದಿರೋ ನಿನ್ನಂಥವ್ರು ನೋಡಿದ್ರೆ ಅಸಹ್ಯ ಆಗುತ್ತೆ. ದೇವ್ರೆ, ನನ್ಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ? ಅದೃಷ್ಟ ಕೈ ಹಿಡಿತು ಅನ್ನುವಾಗ ದುರದೃಷ್ಟ ಬೆನ್ನ ಹತ್ತುತ್ತಿದೆ. ನನ್ನ ಪ್ರೀತಿನ ದೂರ ಮಾಡಿದೆ. ನಮ್ಮ ಅಪ್ಪ ನನ್ನ ಪಾಲಕ್ಕೆ ಇದ್ದೇ ಇರೋ ಹಾಗೆ ಮಾಡಿದೆ. ಇವಾಗ ನಾನೇ ಸರ್ವಸ್ವ ಅಂತ ಬದುಕ್ತಿದ್ದಿದ್ ನನ್ ಗಂಡಂಗೆ ನನ್ ಮೇಲೆ ತಪ್ಪ ಅಭಿಪ್ರಾಯ ಬರೋ ತರ ಮಾಡಿದ್ಯಾ? ಯಾಕೆ ಯಾಕೆ ನನ್ ಮನ್ಸಿಗೆ ಪರೀಕ್ಷೆ ಕೊಡ್ತಿದ್ಯಾ ದೇವ್ರೆ? ಅದೇನ್ ಮಾಡ್ಕೋತೀಯ ಮಾಡ್ಕೋ, ನಿನ್ ಜೊತೆ ನನಗೆ ಸಂಸಾರ ಮಾಡಕ್ಕಾಗಲ್ಲ. ನಮ್ಮ ಮನೇಲಿ ಇರ್ಬೇಡ, ಹೊರಟೋಗು. ರೀ ಪ್ಲೀಸ್ ರೀ, ನಾನ್ ಯಾವ ತಪ್ಪು ಮಾಡಿಲ್ಲ. ನಿಮ್ಮನ್ ಬಿಟ್ ನಂಗೆ ಇರಕ್ಕಾಗಲ್ಲ ರೀ, ಅರ್ಥ ಮಾಡ್ಕೊಳ್ರಿ. ಏನೇ ಅರ್ಥ ಮಾಡ್ಕೊಳ್ಳೋದು? ನೀನ್ ತಪ್ಪು ಮಾಡಿಲ್ವಾ? ಇಲ್ಲ ರೀ, ನಾನ್ ಯಾವ ತಪ್ಪು ಮಾಡಿಲ್ಲ. ನಾನಿನ್ನ ನಂಬಲ್ಲ, ನಡೀಲಿಂದ. ರೀ ಪ್ಲೀಸ್ ರೀ, ನಾನ್ ಯಾವ ತಪ್ಪು ಮಾಡಿಲ್ಲ ರೀ. ಹಲೋ, ಎಕ್ಸ್ಕ್ಯೂಸ್ ಮೀ, ಏನಾಯ್ತು? ನನ್ನ ಹೆಂಡತಿ ಮದುವೆಗೆ ಮುಂಚೆ ಯಾರನ್ನೋ ಪ್ರೀತಿಸಿದಾಳೆ ಸರ್. ಇಂಥವ್ರ ಜೊತೆ ಹೇಗ್ ಸಂಸಾರ ಮಾಡ್ಲಿ? ಹೌದು ಅಣ್ಣ, ಮದ್ವೆಗ್ ಮುಂಚೆ ಬೇರೆ ಒಬ್ರನ್ನ ಪ್ರೀತಿಸಿದ್ ನಿಜ, ಆದ್ರೆ ಯಾವ ತಪ್ಪು ಮಾಡಿಲ್ಲ. ಅವನ್ ಸರಿ ಇಲ್ಲ ಅಂತ ಬ್ರೇಕಪ್ ಮಾಡ್ಕೊಂಡೆ. ಮದ್ವೆಗ್ ಮುಂಚೆನೆ ಇದನ್ನೆಲ್ಲ ಇವ್ರಿಗೆ ಹೇಳಿ ಮದ್ವೆ ಮಾಡ್ಕೊಂಡೆ. ಈಗ ನೋಡಿದ್ರೆ ಡೈವರ್ಸ್ ಕೊಡ್ತೀನಿ ಅಂತಿದ್ದಾರೆ. ನೋಡು ಮಿಸ್ಟರ್, ಮದ್ವೆಗ್ ಮುಂಚೆ ಅವ್ರ ಲವರ್ ಬಗ್ಗೆ ನಿಂಗೆ ಹೇಳಿದ್ರಾ? ಹೇಳಿದ್ರು ಸರ್. ಆನೆಸ್ಟ್ ಆಗಿ ನಿಜ ಹೇಳಿದಾರಂದ್ರೆ ಅವ್ರದ್ದು ಸ್ವಚ್ಛವಾದ ಮನ್ಸು ಅಂತ ಅರ್ಥ. ನೀನು ತುಂಬಾ ಅದೃಷ್ಟವಂತ. ಕೆಲವ್ರಿಗೆ ನಿಯತ್ತೆ ಇಲ್ದಿರೋರ್ನ ಮದ್ವೆ ಆಗೋ ದುರದೃಷ್ಟ ಬಂದಿರುತ್ತೆ. ನನ್ನನ್ನು ಯಾಕೆ ದುರದೃಷ್ಟವಂತಳನ್ನಾಗಿ ಮಾಡ್ತಿದ್ಯಾ ಭಗವಂತ? ಅಷ್ಟಕ್ಕೂ ಆ ಕವರ್ ಹೇಗ್ ಕೆಳಗ್ ಬಿತ್ತು ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಅದಕ್ಕೂ ನನ್ ಗಂಡ ನನ್ ಮೇಲೆ ಆರೋಪ ಹೊರಿಸ್ತಿದ್ದಾರೆ.
ಅಣ್ಣ ಯಾಕೆ ಅತ್ತಿಗೆ ಗಾಡಿಯಿಂದ ಏರ್ ತೆಗಿತಿದ್ದಾನೆ? ಈ ವಿಷಯ ಈಗ್ಲೇ ಅಜ್ಜಿಗೆ ಹೇಳ್ಬೇಕು. ಏನೇ ಇದು? ಹಾ, ಪ್ರಿಯಾ ಗಾಡಿಲ್ ಗಾಳಿ ಯಾಕೆ ತೆಗಿತಾ ಇದ್ದಾನೆ? ಗೊತ್ತಿಲ್ಲ ಅಜ್ಜಿ. ಹಾ, ಹಾ, ಇವಾಗ ನಿನ್ ನರ್ಸರಿಗೆ ಹೇಗೆ ಹೋಗ್ತೀಯೋ ನಾನು ನೋಡ್ತೀನಿ. ಹಾ? ಅಜ್ಜಮ್ಮ ಹೋಗ್ ಬರ್ತೀನಿ. ಹಾ, ಸರಿ ಬಾಯ್ ನೇಹ, ಬಾಯ್ ಅಕ್ಕೆ. ಫ್ರಂಟ್ ಟೈರಲ್ಲಿ ಗಾಳಿನೇ ಇಲ್ವಲ್ಲ. ಬೇಕು ಅಂತಾನೆ ತೆಗ್ದಿರ್ಬೇಕು ಅದಕ್ಕೆ. ಹಾ? ಗಾಳಿ ಯಾರು ತೆಗಿತಾರೆ? ಪಂಚರ್ ಆಗಿರ್ಬೇಕು. ಇವಾಗ ನರ್ಸರಿಗೆ ಹೇಗೆ ಹೋಗ್ಲಿ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಮ್ಮ? ಅಮರ್ ಡ್ರಾಪ್ ಮಾಡ್ತಾನೆ ಬಿಡು, ಇದಾನಲ್ಲ. ಹಾ? ನಾನಾ? ಈ ತರ್ಲೆ ನರ್ಸರಿಗೆ ಹೋಗ್ದಿರೋ ತರ ಮಾಡೋಣ ಅಂತ ಟೈರಲ್ಲಿ ಗಾಳಿ ತೆಗೆದ್ರೆ ಅಜ್ಜಿ ನನ್ನೇ ಪಂಚರ್ ಮಾಡ್ತಾಳಲ್ಲ, ಇವಾಗ ಹೇಗ್ ತಪ್ಪಿಸ್ಕೊಳ್ಳಿ? ಏನ್ ಹಾಗೆ ನಿಂತ್ಕೊಂಡಿದ್ದೀರಾ? ನಡೀರಿ, ಡ್ರಾಪ್ ಮಾಡಿ ನರ್ಸರಿಗೆ. ಆಹಾ, ಆಹಾ. ಓ, ಕೀ ರೂಮಲ್ಲಿದೆ. ನಾನ್ ಹೋಗಿ ತಗೊಂಡ್ ಬರ್ತೀನಿ ಪತಿರಾಯ್ರೆ. ನೇಹ ಹಿಡ್ಕೋ. ಲೋ ಮೊಮ್ಮಗನೇ, ಇವಾಗ ಅರ್ಥ ಆಯ್ತು ಕಣೋ. ನೀನ್ ಟೈರಲ್ಲಿ ಗಾಳಿ ತೆಗಿಯುವಾಗ ಅರ್ಥ ಆಗದೆ ಇದ್ರು ಇವಾಗ ಅರ್ಥ ಆಯ್ತು ಬಿಡು. ಏನ್ ಅರ್ಥ ಆಯ್ತು? ಸುಮ್ನೆ ತಮಾಷೆಗ್ ಜಗಳ ಮಾಡೋದ್ ಬಿಟ್ರೆ ನಿಂಗೆ ಪ್ರಿಯನ್ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ. ನೀನೇ ನಿನ್ ಹೆಂಡತಿನ ಡ್ರಾಪ್ ಮಾಡ್ಬೇಕು ಅಂತ ಟೈರಲ್ಲಿ ಗಾಳಿ ತೆಗ್ದಿದ್ಯಾ ಅಲ್ವಾ? ಹಲೋ ಮೇಡಮ್ ಅವರೇ. ಹಲೋ ಅಂಕಲ್. ಇವ್ರ್ಯಾರು? ನಿಮ್ ಕಾರ್ ಡ್ರೈವರಾ? ಹಾ? ಏಯ್, ಕಾರ್ ಡ್ರೈವರ್ ಅಂತ್ಯಾ? ಮೊನ್ನೆ ನನ್ನ ನೋಡಿದ್ಯಲ್ಲ? ನಾನಾ? ನಾನ್ ನಿಮ್ಮನ್ ಯಾವತ್ತೂ ನೋಡೇ ಇಲ್ವೇ? ಪತಿರಾಯ್ರೆ, ನಮ್ಮ ಅಂಕಲ್ ಎಲ್ಲ ಮರ್ತ್ ಬಿಟ್ಟಿರ್ತಾರೆ, ಸ್ವಲ್ಪನೂ ನೆನ್ಪಿರಲ್ಲ. ಅಂಕಲ್, ಇವ್ರು ನಮ್ ಪತಿರಾಯ್ರು. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ಸರಿ ಪತಿರಾಯ್ರೆ, ನೀವಿನ್ ಹೊರಡಿ. ಪ್ರಿಯಾ, ನಾನು ಹೋಗ್ಲೇಬೇಕಾ? ಇಲ್ಲೇನ್ ಮಾಡ್ತೀರಾ? ಹೊರಡಿ. ಸಾಯಂಕಾಲ ಮನೆಗೆ ಹೇಗ್ ಬರ್ತೀಯಾ? ಇಲ್ಲೇ ಇದ್ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾಕಿರ್ತೀರಾ? ನೀವ್ ಹೋಗಿ ಕೆಲ್ಸ ಮಾಡ್ಕೊಳ್ಳಿ. ನನ್ ಕೆಲ್ಸ ಮುಗಿದ್ಮೇಲೆ ಸಾಯಂಕಾಲ ನಾನೇ ಫೋನ್ ಮಾಡ್ತೀನಿ. ಎಷ್ಟು ಗಂಟೆಗೆ ಮುಗಿಯುತ್ತೆ? ಗೊತ್ತಿಲ್ಲ ಪತಿರಾಯ್ರೆ, ಸಂಜೆ 5:30, 6 ಗಂಟೆ ಆಗ್ಬೋದು. ಸರಿ, ಹಾಗಾದ್ರೆ ಜೋಪಾನ. ಏನ್ ಬೇಕಿತ್ತು ಸರ್? ನಮ್ಮಲ್ಲಿ ವೆರೈಟಿ ಗಿಡ ಸಿಗ್ತವೆ ಸರ್. ಅಯ್ಯೋ ಅಂಕಲ್, ಇವ್ರು ನಮ್ ಪತಿರಾಯ್ರು. ಈಗ ತಾನೇ ಮಾತಾಡ್ಸಿದ್ರಲ್ಲ. ಮರ್ತ್ಬಿಟ್ ನಮ್ಮ ಕರ್ಮ. ಬಾಯ್ ಪತಿರಾಯ್ರೆ, ಹೊರಡಿ. ಪ್ರಿಯಾ, ಕರ್ದ್ಯಾ? ಇಲ್ವೇ? ಮತ್ ನಂಗೆ ಯಾಕೆ? ಪತಿರಾಯ್ರೆ ಅಂತ ಕರ್ದ ಹಾಗಾಯ್ತಲ್ಲ. ಓಹ್, ಗೊತ್ತಿಲ್ವಲ್ಲ.
ಓ ಬಾಯ್ ಹಾ ಹಾ ಸರಿ ಸರಿ ಬಾಯ್ ಬಾಯ್ ಬಾಯ್. ಪ್ರಿಯಾ ಬಾಯ್. ಬಾಯ್ ಪತಿರಾಯ್ರೆ. ಬಾಯ್. ಅಮ್ಮವ್ರೆ, ಅವಾಗಿಂದ ಫೋನ್ ಬರ್ತಾನೆ ಇದೆ ಅಮ್ಮ. ಹಲೋ. ಯಾವಾಗಾಯ್ತು? ಯಾವ ಹಾಸ್ಪಿಟಲ್? ನಾನು ಇವಾಗಲೇ ಬರ್ತೀನಿ. ಏಯ್, ಯಾರಯ್ಯ ನೀನು? ಅವಾಗಿದ್ದ ನೋಡ್ತಿದ್ದೀನಿ. ನಮ್ ಮೇಡಮ್ ಅವ್ರಿಗೆ ಲೈನ್ ಹೊಡಿತಿದ್ಯಾ? ಅವಾಗ್ಲೇ ನಾನು ಯಾರ ಹೇಳಯ್ಯ, ನಮ್ ಮೇಡಮ್ ಅವ್ರಿಗೆ ಯಾಕೆ ಲೈನ್ ಹೊಡಿತಿದ್ಯಾ? ಅಯ್ಯೋ ಅಂಕಲ್, ಅವ್ರ ನಮ್ ಪತಿರಾಯರು. ಆ? ನಿಮ್ ಪತಿರಾಯರೇನಮ್ಮ? ಪರಿಚಯ ಮಾಡಿಸಿದ್ರೆ ತಾನೇ ಗೊತ್ತಾಗೋದು. ಯಾವನೋ ಪೊರ್ಕಿ ಇರ್ಬೇಕು ಅನ್ಕೊಂಡೆ. ಅವಾಗ ಕರ್ಕೊಂಡ್ ಬಾರಮ್ಮ, ನಿನ್ ಗಂಡ ಅಂತ ಗೊತ್ತಾಗುತ್ತೆ. ಏಯ್, ಈಗ ತಾನೇ ಮಾತಾಡಿದ್ವಲ್ಲ, ಅಷ್ಟ್ ಬೇಗ ಮರ್ತ್ಬಿಟ್ಯಾ? ಸೀರಿಯಸ್ ಯಾಕೆ ಆಗ್ತೀರ ಪತಿರಾಯ್ರೆ? ನಮ್ ಅಂಕಲ್ಗೆ ಮರ್ವಿನ್ ಕಾಯಿಲೆ ಇರೋದ್ ಗೊತ್ತಲ್ಲ. ಅಷ್ಟಕ್ಕೂ ನೀವ್ಯಾಕೆ ಮನೆಗೆ ಹೋಗೋದ್ ಬಿಟ್ಟು ಇಲ್ಲೇ ಇದ್ದೀರಾ? ಹಾ, ಹೋಗಿದ್ದೆ. ಆದ್ರೆ ನಮ್ಮನೆಗೆ ಗಿಡ ತಗೊಳ್ಳೋಣ ಅಂತ ವಾಪಸ್ ಬಂದೆ. ಅಷ್ಟೊಂದು ಅನುಮಾನದಲ್ಲಿ ನೋಡ್ತಿದ್ಯಲ್ಲ ಪ್ರಿಯಾ, ನಿಜವಾಗ್ಲೂ ಗಿಡ ತಗೊಳ್ಳೋಣ ಅಂತಾನೆ ಬಂದೆ. ನೀವ್ ಮನೆಗೋಸ್ಕರ ಗಿಡ ತಗೊಳಕ್ ಬಂದಿದ್ದೀರಾ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ. ಆ ಹುಡ್ಗನ್ ನೋಡಿ ಎಷ್ಟು ಕ್ಯೂಟ್ ಆಗಿದ್ದಾನಲ್ವಾ ಪತಿರಾಯ್ರೆ? ಅಕ್ಕ, ಏನಕ್ಕ ಮಾವಂಗ್ ಹೀಗಾಯ್ತು? ಹಾಗೆಲ್ಲ ನನ್ ಕರ್ಮ ಪ್ರಿಯ. ರಾಧಿಕಾ ಅವ್ರೆ, ಯಾರು ಅಟ್ಯಾಕ್ ಮಾಡಿದ್ದು ಅಂತ ಗೊತ್ತಾ ನಿಂಗೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ರಾ? ಸರಿ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಹಾಗೆ ಡಾಕ್ಟರ್ ಹತ್ರ ಮಾತಾಡಿ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಬರ್ತೀನಿ. ನೀವಿಲ್ಲೇ ಇರಿ. ಏನಮ್ಮ ಹೇಳಿ ಮೇಡಮ್. ಇಲ್ಲಿ ಆಕ್ಸಿಡೆಂಟ್ ಆಗಿರೋ ಪೇಷಂಟ್ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಇದ್ದಾರೆ ಮೇಡಮ್. ಅಮ್ಮ
ಏನಾಯ್ತಮ್ಮ? ಅಳ್ಬೇಡಮ್ಮ ರಾಧಿಕಾ. ಪ್ರಿಯಾ, ಇವಾಗ ಅಳಿಯಂದ್ರಿಗೆ ಹೇಗಿದೆಯಂತಮ್ಮ? ಕಂಡೀಷನ್ ಏನು ಅಂತ ಗೊತ್ತಿಲ್ಲ ಅಮ್ಮ. ಅವ್ರು ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಇಂಥ ಒಳ್ಳೆ ಮನುಷ್ಯಂಗೆ ಶತ್ರು ಯಾರಿರ್ತಾರೆ? ಅಮರ್, ಏನ್ ಹೇಳಿದ್ರು ಡಾಕ್ಟ್ರು? ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ, ಆದ್ರೆ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂದ್ರು. ಮಿಸ್ಟರ್ ಅಮರ್, ನೀವಿಲ್ಲೇ ಇರಿ, ನಾನು ಈಗಲೇ ಬರ್ತೀನಿ. ಹೇಳಿ ಡಾಕ್ಟರ್. ಹಾ, ಓಕೆ ಡಾಕ್ಟರ್. ಅಂತ ಒಳ್ಳೆ ಮನುಷ್ಯನ್ನ ಚುಚ್ಚಿ ಸಾಯಿಸ್ಬೇಕು ಅಂತ ಯಾರ್ ಪ್ರಯತ್ನ ಮಾಡಿದ್ರು? ಯಾಕೆ ಹಾಗೆ ಮಾಡಿದ್ರು? ನಂಗೊಂದು ಅರ್ಥ ಆಗ್ತಿಲ್ಲ. ನನ್ ಗಂಡಂಗೆ ಏನೂ ಆಗ್ಬಾರ್ದು ದೇವ್ರೆ. ನೀನು ನನ್ ಪ್ರಾಣ ತಗೊಂಡು ನನ್ ಗಂಡನ್ನ ಕಾಪಾಡು ತಂದೆ. ರಾಧಿಕಾ, ಡಾಕ್ಟರ್ ಕರೀತಿದ್ದಾರೆ, ಬ್ಲಡ್ ಕೊಡಬೇಕು. ಬರ್ತೀನಿ. ಅಮರ್, ಬ್ಲಡ್ ಏನಾದ್ರೂ ಸಿಗ್ತಾ? ರಾಧಿಕಾ, ನೀನೇನು ವರಿ ಮಾಡ್ಕೋಬೇಡ, ನಾನು ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಸಿಕ್ಕೇ ಸಿಗುತ್ತೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಡಿ. ಅಕ್ಕ ಬ್ಲಡ್ ಕೊಟ್ಟಿದ್ದಾಯ್ತಾ ಪತಿರಾಯ್ರೆ? ಪೂರ್ತಿ ಆಯ್ತು. ಮತ್ತೆ ಅವಳು ಯಾಕೆ ಇನ್ನೂ ಬರ್ಲಿಲ್ಲ ಅಳಿಯಂದ್ರೆ? ನಾನು ಡಾಕ್ಟ್ರು ಎಷ್ಟೇ ಹೇಳಿದ್ರು ಕೇಳ್ದೆ, ಬ್ಲಡ್ ಕೊಟ್ಟು ಪ್ರಜ್ಞೆ ತಪ್ಪಿದ್ದಾರೆ ಅತ್ತೆ. ಭಯ ಪಡ್ಬೇಡಿ, ಟ್ರೀಟ್ಮೆಂಟ್ ನಡೀತಿದೆ. ಮೊದ್ಲೇ ಅವಳು ಬೆಳಗಿನಿಂದ ಏನು ತಿಂಡಿ ತಿಂದಿರ್ಲಿಲ್ಲ, ತುಂಬಾ ಸುಸ್ತಾಗಿದ್ಲು. ಯಾಕೆ ಈ ತರ ಮಾಡ್ತಿದ್ದಾಳೆ? ನಮ್ಮ ಅಳಿಯಂದ್ರು ಹೇಗಿದ್ದಾರೋ? ಅಯ್ಯೋ ದೇವ್ರೆ, ಯಾಕೆ ನನ್ ಮಗಳಿಗೆ ಹೀಗಾಗ್ತಿದೆ? ಅತ್ತೆ, ಏನ್ ಪ್ರಾಬ್ಲಮ್ ಇಲ್ಲ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ, ರಾಧಿಕಾ ಅವ್ರು ಬೇಗ ರಿಕವರ್ ಆಗ್ತಾರೆ. ಪ್ಲೀಸ್ ನೀವೇನು ಯೋಚನೆ ಮಾಡಬೇಡಿ. ಪ್ರಿಯಾ, ಅತ್ತೆಗೆ ನೀನ್ ಸ್ವಲ್ಪ ಸಮಾಧಾನ ಮಾಡ್ಕೊಳಕ್ ಹೇಳು. ಕೂತ್ಕೊಳ್ಳಿ ಅತ್ತೆ. ಅತ್ತೆ ಅವ್ರನ್ನ ನೋಡ್ಕೋ, ಕೂತ್ಕೋ.
ಆಗಲ್ಲ ಅಮ್ಮ, ನೀನ್ ಭಯ ಪಡ್ಬೇಡ. ಅಮ್ಮ ರಾಧಿಕಾ, ಇವಾಗ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಯಾಕಕ್ಕ ಅಂತ ರಿಸ್ಕ್ ತಗೊಂಡೆ? ಪತಿರಾಯರು ಹೇಗಾದ್ರೂ ಮಾಡಿ ಬ್ಲಡ್ ಅರೇಂಜ್ ಮಾಡ್ತಿದ್ರಲ್ಲ. ನಿಮ್ ಭಾವಂಗೋಸ್ಕರ ನಾನು ಅಷ್ಟು ಮಾಡ್ತಾ ಇದ್ರೆ ನಮ್ ಸಂಬಂಧಕ್ಕೆ ಅರ್ಥ ಇದೆಯಾ ಪ್ರಿಯಾ? ಅಮ್ಮ ಪ್ರಿಯಾ, ಹೋಗಿ ರಾಧಿಕಾಗೆ ಆರೆಂಜ್ ಜ್ಯೂಸ್ ತಗೊಂಡ್ಬಮ್ಮ. ಸರಿನಮ್ಮ. ರಾಧಿಕಾ, ಇವಾಗ ಹುಷಾರಾಗಿದ್ಯಮ್ಮ? ಅಮ್ಮ. ರಾಧಿಕಾ ತಗೊಮ್ಮ. ಬೇಡಮ್ಮ. ಸ್ವಲ್ಪ ಸ್ವಲ್ಪ ಕುಡಿಯಮ್ಮ, ಕುಡಿಯಮ್ಮ, ಕುಡಿ. ರಾಧಿಕಾ ಸ್ವಲ್ಪ, ಇನ್ನೊಂದ್ ಸ್ವಲ್ಪ ಕುಡಿಯಮ್ಮ. ರಾಧಿಕಾ ಕುಡಿಯಮ್ಮ, ಸ್ವಲ್ಪ ಕಡಿಮೆ ಆಗುತ್ತೆ, ತಗೋ. ಅತ್ತೆ, ಪ್ರಿಯಾ ಹೇಳ್ದಂಗೆ ನೀವು ಧೈರ್ಯವಾಗಿರಿ, ನಮ್ಗೇನೂ ಆಗಲ್ಲ. ಮಗನ್ ತರ ಅಳಿಯಂದ್ರು ಬಂದಿದ್ದಾರೆ ಅನ್ನೋ ಸಂತೋಷದಲ್ಲಿ ನೀವು ದೇವ್ರ ಹತ್ರ ಹೋಗ್ಬಿಟ್ರಿ. ಆದ್ರೆ ಮಕ್ಳು ಕಷ್ಟದಲ್ಲಿರೋದ್ ನೋಡ್ತಿದ್ರೆ ನನ್ಗೂ ಸಾಯ್ಬೇಕು ಅನ್ನಿಸ್ತಿದೆ. ಅಮ್ಮ, ಹಂಗ್ ಮಾತಾಡ್ಬೇಡಮ್ಮ. ಇವಾಗ ಅಕ್ಕಂಗೆ ಏನಾಯ್ತು ಹೇಳು? ಅವಳ ರಕ್ತ ಕೊಟ್ಟು ಅವಳ ಸೌಭಾಗ್ಯನ ಕಾಪಾಡ್ಕೊಂಡಿದ್ದಾಳೆ. ಅಕ್ಕನ್ ಧೈರ್ಯ ನೋಡಿ ನೀನ್ ಅವಳ ಬಗ್ಗೆ ಹೆಮ್ಮೆ ಪಟ್ಕೊಳ್ಳೋದ್ ಬಿಟ್ಟು ಹೀಗ್ ಧೈರ್ಯ ಕಳ್ಕೋಬಾರ್ದಮ್ಮ. ಪ್ರಿಯಾ, ಅವಳಿಗೆಲ್ಲ ನಿಮ್ಮ ಅಪ್ಪನ ಧೈರ್ಯನೇ ಬಂದಿದೆ. ಅವರು ಅಷ್ಟೇ, ಎಂತ ಕಷ್ಟ ಬಂದ್ರು ಸ್ವಲ್ಪನೂ ಹೆದರ್ದೆ ಧೈರ್ಯವಾಗಿರ್ತಿದ್ರು. ರಾಧಿಕಾ ಚಿಕ್ಕ ವಯಸ್ಸಿಂದ ನಿಮ್ಮನ್ನ ಅನುಸರಿಸ್ಕೊಂಡೇ ಬಂದಿದ್ದಾಳೆ. ನಿನಗೆ ಗೊತ್ತಲ್ವಾ ಪ್ರಿಯಾ, ನಿಮ್ಮ ಅಕ್ಕನ್ನ ಡಾಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಕ್ಕೆ ಅವ್ರ ಆಸೆ ತೀರ್ಸೋಕೆ ಅವಳು ಪ್ರತಿ ಕ್ಷಣ ಓದ್ತಾನೆ ಇರ್ತಿದ್ಲು. ನಿಂಗ್ ಗೊತ್ತಪ್ಪ, ರಾಧಿಕಾಗೆ ಅವ್ರ ತಂದೆಗೆ ಇಷ್ಟ ಇಲ್ದಿರೋ ಕಲರ್ ಕೂಡ ಹಾಕೊಳಕ್ ಅವಳು ಇಷ್ಟ ಪಡ್ತಾ ಇರ್ಲಿಲ್ಲ. ಅಂತದ್ರಲ್ಲಿ ನೀವ್ ಹೇಳಿದ್ರಿ ಅಂತ ಒಂದ್ ಮಾತು ಆಡ್ದೆ ಮದುವೆಗೆ ಒಪ್ಕೊಂಡ್ಲು. ಅವಳು ಪ್ರತಿ ಕ್ಷಣ ನಿಮ್ ಸಂತೋಷದಲ್ಲಿ ಅವಳ ಸಂತೋಷ ಕಾಣ್ತಿದ್ಲಲ್ವಾ? ಈಗ ಅವಳ ಗಂಡನೇ ಸರ್ವಸ್ವ ಅಂತ ಬದುಕ್ತಿದ್ದಾಳೆ. ಅಷ್ಟು ಪ್ರೀತಿ ಮಾಡೋ ಗಂಡನ್ಗೆ ಏನಾದ್ರೂ ಆದ್ರೆ ಅವಳು ಹೇಗ್ ತಡ್ಕೊಳ್ತಾಳೆ ರೀ? ಹೇಗ್ ತಡ್ಕೊಳ್ತಾಳೆ? ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಸಮಾಧಾನ ಮಾಡ್ಕೊಮ್ಮ, ಸುಮ್ಮನಿರು ಪ್ಲೀಸ್ ಅಮ್ಮ. ನಿಮ್ಮನ್ನ ಇವತ್ತವರೆಗೂ ನಾನು ಏನು ಕೇಳಿಲ್ಲ. ಇದೇ ಮೊದಲು, ಇದೇ ಕೊನೆ ಕೋರಿಕೆ. ನೇಹ ಏನಾದ್ರೂ ಒಬ್ಳೆ ಸಿಕ್ಕಿದ್ರೆ ಮಾತ್ರ ಧೈರ್ಯವಾಗಿ ಮಾತಾಡ್ಬಿಡೋದೆ.
ನೇಹಾ, ಹಾಯ್ ನೇಹಾ. ಯಾರು? ನನ್ನ ಹೆಸರು ರಾಹುಲ್. ನಿನ್ ಕಾಲೇಜಲ್ಲಿ ಸೀನಿಯರ್. ನಿನ್ ಎದುರು ಮನೇಲೇ ಇರೋದು. ಹಾ, ಅದಕ್ಕೆ ಅದು ಅದು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಮಾತಾಡ್ಬೇಕು? ಅದು ಏನು ಅಂದ್ರೆ ಅದು ದೊಡ್ಡಮ್ಮ, ದೊಡ್ಡಮ್ಮ, ರಾಧಿಕಾ ನನ್ನ ಹೆಂಡತಿ. ರಾಧಿಕಾ, ನಮ್ ದೊಡ್ಡಮ್ಮ ರಾಜೇಶ್ವರಿ ದೇವಿ. ಅಮ್ಮ ಹೇಳಿದ್ದು ಇವ್ರ ಬಗ್ಗೆನೆ. ಅವ್ರ ಹೊಟ್ಟೆಲಿ ಹುಟ್ಟದೇ ಇದ್ರು ನನ್ನ ಬೆಳೆಸಿರೋ ಅಮ್ಮ. ತಾಳಿನ ಯಾಕೆ ಹಿಡ್ಕೊಂಡಿದ್ದೀನಿ ಅಂತ ಅರ್ಥ ಆಗ್ಲಿಲ್ವಾ ನಿನ್ಗೆ? ನನ್ನ ಮುದ್ದಿನ ಮಗ ಕೈಲಾಶ್ ಪ್ರಾಣಾಪಾಯದಿಂದ ಆಚೆ ಬಂದಿದ್ದಾನೆ ಅಂದ್ರೆ ಈ ತಾಳಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ದೆ. ಅದಕ್ಕೆಮ್ಮ ವಾಟರ್ ತಗೊಳ್ಳಿ. ವಾಟರ್? ಫಿಲ್ಟರ್ ನೀರು ತಗೊಳ್ಳಿ. ಫಿಲ್ಟರ್ ನೀರು? ನಾದ್ನಿ ಅಂದ್ರೆ ಮಗಳ ಥರಾನೇ ಅಲ್ವಾ? ಕಾಲೊತ್ತಮ್ಮ. ಏನ್ ಹಾಗೆ ನೋಡ್ತಿದ್ಯಾ? ನಿನಗೆ ಹೇಳ್ತಿರೋದು, ಕಾಲೊತ್ತು, ತಪ್ಪೇನೂ ಇಲ್ಲ.
ದೊಡ್ಡತ್ತೆ ಕಾಫಿ. ಚಿಕ್ಕಮ್ಮ ನೀವೇತೇಳಿ, ನಾನು ಕಾಲೊತ್ತುತ್ತೀನಿ. ಅತಿವಿನಯಂ ದೂರ್ಥಲಕ್ಷಣಂ. ಏನು ಕಾಫಿ ಕೊಟ್ಟು ಕಾಲೊತ್ತಿ ನನ್ನ ಬುಟ್ಟಿಗೆ ಹಾಕೋಬೇಕು ಅಂತನಾ? ಅತಿಥಿ ದೇವೋಭವ ಅಂತಾರಲ್ಲ ದೊಡ್ಡತ್ತೆ, ನಮ್ಮ ಅತ್ತೆ ರೂಪದಲ್ಲಿ ಅತಿಥಿಯಾಗಿ ಬಂದಿರೋ ನಿಮ್ಗೆ ಮರ್ಯಾದೆ ಕೊಡೋದು ನನ್ನ ಕರ್ತವ್ಯ. ಗುಡ್ ಮಾರ್ನಿಂಗ್ ಅಮ್ಮ ಪ್ರಿಯಾ. ಗುಡ್ ಮಾರ್ನಿಂಗ್ ಅಂಕಲ್. ಇವ್ರ್ಯಾರು ಅಂಕಲ್ ಇಲ್ಲಿ ಕೆಲಸ ಮಾಡ್ತಿದ್ದಾರೆ? ಹೌದು, ಯಾರು? ಓ ಅಮ್ಮ, ಯಾರು ನೀನು? ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಅಣ್ಣ. ಹೌದು ಪ್ರಿಯಾ, ನಿನ್ ಜಾಗಕ್ಕೆ ಜಾಯ್ನ್ ಆಗಿರೋದು. ನೀನಿನ್ ಕೆಲ್ಸಕ್ಕೆ ಬರೋ ಅವಶ್ಯಕತೆ ಇಲ್ಲ. ಯಾಕೆ ಸರ್, ನಾನೇನ್ ಮಿಸ್ಟೇಕ್ ಮಾಡಿದೆ? ನನ್ ಬಂದ್ಮೇಲೆ ಸೇಲ್ಸ್ ಜಾಸ್ತಿ ಆಯ್ತು ಅಂತ ನೀವೇ ಹೇಳಿದ್ರಿ. ಆಗಿರ್ಬೋದಮ್ಮ, ಆದ್ರೆ ನಂಗಿನ್ನೂ ಪ್ರಾಣದ ಮೇಲೆ ಆಸೆ ಇದೆ. ಇನ್ನೂ ಸ್ವಲ್ಪ ವರ್ಷ ಸುಖವಾಗಿ ಬದುಕ್ಬೇಕು ಅನ್ಕೊಂಡಿದೀನಿ. ನೀನ್ ಇಲ್ಲಿ ಕೆಲಸ ಮಾಡೋದು ಕೆಲವರಿಗೆ ಇಷ್ಟ ಆಗಲ್ಲ. ನಮ್ ಪತಿರಾಯರ್ ಏನಾದ್ರು ಅಂದ್ರ? ಕಾರಣ ಎಲ್ಲ ಕೇಳ್ಬೇಡಮ್ಮ, ನಿಂಗಿಲ್ ಕೆಲ್ಸ ಇಲ್ಲ, ಹೋಗು. ಆದ್ರೆ ಮನೇಲಿದ್ದ 2 ದಿನ ನಾನ್ ಚೆನ್ನಾಗಿ ಯೋಚನೆ ಮಾಡಿದೆ. ನಮ್ಗೇನ್ ಕಮ್ಮಿ ಇದೆ, ಚೆನ್ನಾಗೇ ಇದೀವಲ್ಲ. ಪ್ರಿಯಾ ಕೆಲಸ ಮಾಡೋ ಅವಶ್ಯಕತೆ ಏನಿದೆ ಅಂತ ನನಗನ್ನಿಸ್ತು. ಅದಕ್ಕೆ ಹೀಗ್ ಮಾಡಿದೆ. ನೀವ್ ಮಾಡಿದ್ ನಂಗೊಂಚೂರು ಇಷ್ಟ ಆಗಿಲ್ಲ ಪತಿರಾಯರ. ಹೋಗಿ. ಏ ಪ್ರಿಯಾ ಪ್ರಿಯಾ ಪ್ರಿಯಾ. ಏ ಅಮರ್, ಇವಾಗ ನಿಜ ಹೇಳು, ಪ್ರಿಯಾ ಕೆಲ್ಸಕ್ ಹೋದ್ರೆ ನಿನ್ಗೆ ಯಾಕೆ ಇಷ್ಟ ಇಲ್ಲ ಅಂತ. ಅಜ್ಜಿ, ಪ್ರಿಯಾ ಕಷ್ಟ ಪಡ್ತಿದ್ರೆ ನಾನದನ್ನ ನೋಡಕ್ಕಾಗಲ್ಲ. ಅವಳ ನೋವು ಕಮ್ಮಿ ಮಾಡಕ್ಕೆ ನಾನು ಅವಳ ಜೊತೆ ಇರ್ಬೇಕೆ ಹೊರತು ಅದಕ್ಕೋಸ್ಕರ ಕೆಲ್ಸಕ್ಕೆ ಕಳ್ಸೋದು ಕರೆಕ್ಟ್ ಅಲ್ಲ ಅಂತ ನನಗನ್ನಿಸ್ತು. ಅವಳು ತರಲೆ ಮಾಡ್ಕೊಂಡು ಓಡಾಡ್ಕೊಂಡು ನನ್ ಗೋಳ್ ಹೊಯ್ಕೋತಿದ್ರೇನೆ ನನಗ್ ತುಂಬಾ ಇಷ್ಟ. ಅವಳು ಮನೇಲಿಲ್ದೇ ಇರುವಾಗ ನಮ್ಮಿಂದ ಆ ಉತ್ಸಾಹ ದೂರವಾಗಿರುತ್ತೆ. ನಾನ್ ಮುದ್ದು ಬಂಗಾರ. ಪ್ರಿಯಾ ಮೇಲೆ ನೀನಿಷ್ಟು ಪ್ರೀತಿ ಇಟ್ಕೊಂಡಿರೋದ್ ನೋಡಿ ನಂಗೆ ತುಂಬಾ ಸಂತೋಷ ಆಗ್ತಿದೆ. ಅವಳು ಕೆಲ್ಸಕ್ ಹೋಗಿರುವಾಗ ನೀನ್ ಅವಳನ್ನ ಮಿಸ್ ಮಾಡ್ಕೋತೀಯ ಅಂತ ನಂಗೆ ಅರ್ಥ ಆಯ್ತು. ಪ್ರಿಯಾನ ಕೆಲ್ಸ ಬಿಡಿಸೋ ವಿಷಯದಲ್ಲಿ ನನ್ ಫುಲ್ ಸಪೋರ್ಟು ನಿಂಗೆ. ಅಜ್ಜಿ, ಆದ್ರೆ ಪ್ರಿಯಾಕ್ ತುಂಬಾ ಕೋಪ ಬಂದಿರೋ ಹಾಗಿದೆ. ಲೋ, ಒಳ್ಳೆಯವ್ರ ಕೋಪ ಯಾವಾಗ್ಲೂ ಮಲ್ಲಿಗೆ ಹೂವಿನ ತರ ಕಣೋ. ಪ್ರೀತಿ ಅನ್ನೋ ನೀರು ತಲೆ ಮೇಲೆ ಬಿದ್ದ ತಕ್ಷಣನೇ ಹಾಗೆ ಅರಳು ಬಿಡತ್ತೆ. ಹೋಗು ಕಂದ, ಹೋಗಿ ಪ್ರಿಯಾ ಜೊತೆ ಪ್ರೀತಿಯಿಂದ ಮಾತಾಡು. ಸರಿ ಅಜ್ಜಿ. ಪ್ರಿಯಾ, ನಾನೇನೋ ಕೇಳ್ತಾ ಇದ್ರೂನು ನಂಗೇನೋ ಟೈಮ್ ಆಯ್ತು ಅಂತ ನನ್ನೇ ತಳ್ಕೊಂಡ್ ಬಂದ್ಬಿಟ್ಟಿಯಲ್ಲ. ಯಾಕೆ ಇಷ್ಟು ಟೆನ್ಷನ್ನು? ಎಲ್ಲಿಗ್ ಹೋಗ್ತಿದ್ಯಾ? ತುಂಬಾ ಅಂದ್ರೆ ತುಂಬಾ ಮುಖ್ಯವಾದ ಕೆಲ್ಸ ಅಜ್ಜಮ್ಮ. 9 ಗಂಟೆ ಆಗಕ್ಕೆ ಇನ್ನು 2 ನಿಮಿಷ ಇರೋದು. ಅಲ್ಲಿ 9 ಗಂಟೆ ಆಗ್ತಿದ್ದಂಗೆ ಇಲ್ಲಿಂದ ಹೊರಡೋದು.
ನಂಗ್ ಮನೇಲಿ ತುಂಬಾ ಬೋರ್ ಆಗ್ತಿದೆ, ನಾನು ನಿನ್ ಜೊತೆಲ್ ಬರ್ತೀನಿ. ಆಗಲ್ಲ ಅಜ್ಜಿ, ನಾನು ಒಬ್ಳೆ ಹೋಗ್ಬೇಕು, ನಿನ್ ಕರ್ಕೊಂಡು ಹೋಗಕ್ಕಾಗಲ್ಲ. ಅಮ್ಮ ಟೈಮ್ ಆಗೋಯ್ತು. ಅಜ್ಜಿ, ಅಯ್ಯೋ, ಯಾಕೆ ಜೋರಾಗಿ ಕೂಗ್ತಿದ್ಯಾ? 9 ಅಜ್ಜಮ್ಮ. 9 ಆದ್ರೆ ಏನೇ? ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಜ್ಜಮ್ಮ. ಪತಿರಾಯರೇ ನಂಗೆ ಆಶೀರ್ವಾದ ಮಾಡಿ. ಅಜ್ಜಮ್ಮ ನಂಗೆ ಆಶೀರ್ವಾದ ಮಾಡು, ಹೋಗ್ಬರ್ತೀನಿ. ಮೊಮ್ಮಗಳೇ, ನಾನು ಬರ್ತೀನಿ, ಕರ್ಕೊಂಡ್ ಹೋಗೆ. ಅಮ್ಮ ಆಗಲ್ಲ ಅಂದ್ರೆ ಆಗಲ್ಲ ಅಜ್ಜಮ್ಮ. ಅಯ್ಯೋ, ನಾನು ಒಬ್ಳೆ ಹೋಗ್ಬೇಕಲ್ಲಿಗೆ. ಪ್ರಿಯಾ ನನ್ನೂ ಕರ್ಕೊಂಡ್ ಹೋಗ್. ಆಗಲ್ಲ ಅಂತ ಹೇಳಿಲ್ವಾ ಅಜ್ಜಮ್ಮ? ಆಗಲ್ಲ, ನಂಗೆ ತುಂಬಾ ಅರ್ಜೆಂಟ್ ಕೆಲಸ ಇದೆ. ಅಪ್ಪ ಏನಾಯ್ತು? ಗೊತ್ತಿಲ್ಲ, ಏನೋ ಅನ್ಈಸಿ ಆಗಿದೆ. ಏನಾಯ್ತು ಪತಿರಾಯರೇ? BP ಡೌನ್ ಆಗಿದೆ. ಹೋಗಿ ಲೆಮನ್ ಜ್ಯೂಸ್ ತಗೊಂಬಾ. ಪತಿರಾಯರೇ, ಇನ್ನೂ ಸ್ವಲ್ಪ ಕುಡೀರಿ. ಪ್ರಿಯಾ, ಅಪ್ಪನ ಆರೋಗ್ಯ ನಾನೇ ನೋಡ್ಕೋತೀನಿ ಅಂದಲ್ಲ, BP ಮಾತ್ರೆ ಕೊಟ್ಟಿಲ್ವಾ? ಕೊಟ್ಟಿದ್ದೀನಿ ಪತಿರಾಯರೇ. ಕೊಟ್ಟಿದ್ರೆ ಮತ್ ಯಾಕೆ ಹೀಗಾಯ್ತು? ಹೇ ಅಮರ್, ಅವಳನ್ನೇನು ಅನ್ಬೇಡ್ವೋ, ಟೈಮ್ಗೆ ಸರಿಯಾಗಿ ಮಾತ್ರೆ ಕೊಡ್ತಾನೆ ಇದ್ದಾಳೆ. ಸ್ವಂತ ಅಪ್ಪನ್ ತರ ನೋಡ್ಕೋತಾಳೆ. ನಾನೇ ವರ್ಕ್ ಟೆನ್ಷನ್ ಅಲ್ಲಿ ಟ್ಯಾಬ್ಲೆಟ್ ತಗೊಳೋದ್ ಮರ್ತ್ಬಿಟ್ಟೆ. ಹೀಗ್ ಮರ್ತ್ರೆ ಹೇಗಪ್ಪ? ಹುಷಾರಾಗಿರ್ಬೇಕು ತಾನೆ. ಸರಿ ಬಿಡು, ಇನ್ಮೇಲೆ ಟೈಮಾಗ ಸರಿಯಾಗಿ ತಗೋತೀನಿ. ಮೀಟಿಂಗ್ಗೆ ಟೈಮ್ ಆಗ್ತಿದೆ, ನಾ ಬರ್ತೀನಿ. ಅಪ್ಪ, ಇವತ್ತಿನ ಪ್ರೋಗ್ರಾಮ್ನೆಲ್ಲ ಕ್ಯಾನ್ಸಲ್ ಮಾಡಿ ನೀವು ಮನೇಲೇ ರೆಸ್ಟ್ ತಗೋಬೇಕು, ಎಲ್ಲೂ ಹೋಗ್ಬಾರ್ದು. ನೋನು ಆಗಲ್ಲಪ್ಪ. ಅಪ್ಪ, ಇವತ್ತು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ಇದರಲ್ಲಿ ತುಂಬಾ ಜನರ ಜೀವನ ಡಿಪೆಂಡ್ ಆಗಿದೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಬರ್ತಿದ್ದಾರೆ, ನಾನು ಹೋಗ್ಲೇಬೇಕು. ಮಾವ, ಅಷ್ಟು ಇಂಪಾರ್ಟೆಂಟ್ ಇದ್ರೆ ನಮ್ ಪತಿರಾಯರು ಹೋಗ್ತಾರೆ. ನೀವ್ ರೆಸ್ಟ್ ತಗೊಳ್ಳಿ ಮಾವ. ನಾನಾ? ನೀವೇ. ಇಂಥ ಸಂದರ್ಭದಲ್ಲೂ ನೀವ್ ಕೆಲ್ಸ ನೋಡ್ಕೊಳ್ತಿದ್ರೆ ಹೇಗ್ರಿ? ಅವಶ್ಯಕತೆ ಇರುವಾಗ ಮಾವಂಗ್ ಸಪೋರ್ಟ್ ಮಾಡ್ಬೇಕಲ್ವಾ? ಅದ್ರಲ್ಲೂ ಇವತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅಂತಿದ್ದಾರೆ, ನೀವ್ ಹೋಗ್ಲೇಬೇಕು. ಪ್ರಿಯಾ, ನಂಗೆ ತುಂಬಾ ಕೆಲ್ಸ ಇದೆ, ನಾನು ಹೋಗ್ಲೇಬೇಕು. ಲೋ ಮೊಮ್ಮಗನೇ, ನಿಮ್ಮ ಅಪ್ಪನಿಗಿಂತ ಮುಖ್ಯವಾದ ಕೆಲಸ ಏನೋ ಇದೆ. ಇವತ್ ನೀನ್ ಆಫೀಸ್ಗೆ ಹೋಗ್ಲೇಬೇಕು. ಹೌದ್ ಪತಿರಾಯರೇ, ಇರೋ ಟೆನ್ಷನ್ ಎಲ್ಲ ಮಾವನೇ ತಗೊಳ್ಳೋದ್ರಿಂದಾನೆ ಅವ್ರ ಆರೋಗ್ಯ ಹಾಳಾಗ್ತಿದೆ. ನೀವ್ ಅವಾಗವಾಗ ವರ್ಕ್ ಶೇರ್ ಮಾಡಿದ್ರೆ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಅಣ್ಣ, ಇವತ್ತಿನ ಮೀಟಿಂಗ್ ನೀನೇ ಅಟೆಂಡ್ ಮಾಡು. ಅಪ್ಪ ತುಂಬಾ ಇಂಪಾರ್ಟೆಂಟ್ ಅಂತಿದಾರಲ್ಲ, ಬೇರೆದೆಲ್ಲ ಆಮೇಲೆ ನೋಡೋಣ. ಹೋಗ್ ಬನ್ನಿ ಪತಿರಾಯರೇ. ಹೋಗ್ಬಾರೋ ಮೊಮ್ಮಗನೇ.
ಏನ್ ಹುಡುಕ್ತಿದ್ದೀರಾ ರೀ? ಮೊನ್ನೆ ನಮಗ್ ಬಂದಿರೋ ಟೆಂಡರ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಫೈಲ್ಸ್ ನ ಹುಡುಕ್ತಿದ್ದೀನಿ. ಸರಿ 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 ತಗೊಳ್ಳಿ. ನೀವ್ ಮೊದ್ಲು ಕಾಫಿ ಕುಡಿರಿ, ನಾನ್ ಹುಡುಕೊಡ್ತೀನಿ. ಏನ್ರಿ ಇದೇನಾ? ಅಲ್ಲ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.